ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನೈನ್ತ್ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾರ್ಟ್ 1 ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಸೆಕೆಂಡ್ ಯೂನಿಟ್ ಆದ ದ 3 ಕ್ವಶನ್ಸ್ ಅಂತಕ್ಕಂಥದ್ದು ಈ ಪಾಠದಲ್ಲಿ ಈ ವಿಡಿಯೋದಲ್ಲಿ ವೊಕ್ಯಾಬುಲರಿ ಆ್ಯಂಡ್ ಪ್ರಾಕ್ಟೀಸ್ ರೈಟಿಂಗ್ದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ಚೆಕ್ ಯುವರ್ ರೆಸ್ಪಾನ್ಸಸ್ ಅಥವಾ ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ಕ್ವಶನ್ಸ್ಗಳನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಬ್ಜೆಕ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದು ದ 3 ಕ್ವಶನ್ಸ್ನಲ್ಲಿರ್ತಕ್ಕಂಥ ಸೆಕೆಂಡ್ ಪಾರ್ಟ್ ವಿಡಿಯೋ. ಇಲ್ಲಿಗೆ ಈ ಪಾಠ ಮುಗಿತು. ನೆಕ್ಸ್ಟ್ ಗ್ರೇಟ್ಫುಲ್ನೆಸ್ನಲ್ಲಿರ್ತಕ್ಕಂಥ ಪಾಠದ ಪ್ರಶ್ನೋತ್ತರದೊಂದಿಗೆ ಭೇಟಿ ಆಗ್ತೀನಿ. ವೊಕ್ಯಾಬುಲರಿ, ಸ್ಟಡಿ ದ ವರ್ಡ್ಸ್. ವೊಕ್ಯಾಬುಲರಿ 1. ಈಚ್ ಆಫ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ 2 blanks. Fill in the blanks with appropriative form of the words given in brackets. One is done for you ಅಂತ ಕೇಳಿದರು. ಸೊ ಫಸ್ಟ್ ಏನಿತ್ತು ಅಂದರೆ ಬರಿಬೇಕಾಗಿತ್ತು, ಶಂಕರ ಹ್ಯಾಸ್ ಪ್ರಾಮಿಸ್ಡ್ ಟು ಹೆಲ್ಪ್ ಮೀ. ಡೂ ಯು ಥಿಂಕ್ ಹಿ ವಿಲ್ ರಿಮೆಂಬರ್ ಹೀಸ್ ಪ್ರಾಮಿಸ್? ಸೊ ಇಲ್ಲಿ ಪ್ರಾಮಿಸ್ಡ್ ಮತ್ತು ಪ್ರಾಮಿಸ್ ಅನ್ನೋದನ್ನು ಬರಿಬೇಕಿತ್ತು. ನೆಕ್ಸ್ಟ್ ಫಸ್ಟ್ ಇತ್ತು, ಇದು ಅವ್ರ ಮಾಡೆಲ್ ಆಗಿ ಒಂದು ಎಕ್ಸಾಂಪಲ್ ಆಗಿ ನಿಮಗೆ ಕೊಟ್ಟಿದ್ರು. ದ ಜಡ್ಜ್ ಸೇಡ್ ದ್ಯಾಟ್ ಓನ್ಲಿ ಫ್ರೆಶ್ ಎವಿಡೆನ್ಸ್ ವುಡ್ ಮೇಕ್ ಹಿಮ್ ಚೇಂಜ್ ಹೀಸ್ ಜಜ್ಮೆಂಟ್. ಸೊ ಇಲ್ಲಿ ಜಡ್ಜ್ ಇದೆ, ಸೊ ಈ ಕಡೆ ಜಡ್ಜು, ಇಲ್ಲಿ ಜಜ್ಮೆಂಟ್ ಅಂತ ಉತ್ತರವನ್ನು ತುಂಬಬೇಕು. ಥರ್ಡ್ದಲ್ಲಿ, ಐ ಡಿಡ್ ನಾಟ್ ನೋಟಿಸ್ ಎನಿ ಸೀರಿಯಸ್ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ among the debaters although they differed from one another over small points ಅಂತ ಇದೆ. ಇಲ್ಲಿ ಡಿಫರ್ ಅಂತ ಕೊಟ್ಟಿದ್ರು. ಸೊ ಫಸ್ಟಲ್ಲಿ ಡಿಫ್ರೆನ್ಸ್ ಬರೀರಿ, ಸೆಕೆಂಡಲ್ಲಿ ಡಿಫರ್ಡ್ ಅಂತ ಬರೀರಿ. ಥರ್ಡಲ್ಲಿ, ಇಟ್ ಈಸ್ ಅ ಫೇರ್ಲಿ ಸಿಂಪಲ್ ಕ್ವಶನ್ ಟು ಆನ್ಸರ್ ಬಟ್ ವಿಲ್ ಹಿ ಅಕ್ಸೆಪ್ಟ್ ಮೈ ಆನ್ಸರ್ ಆ್ಯಸ್ ಫೈನಲ್. ಸೊ ಇಲ್ಲಿ ಆನ್ಸರ್ ಅಂತಿತ್ತು, ಎರಡೂ ಕಡೆ ಏನಾಗ್ತದಪ್ಪ ಅಂದರೆ ಆನ್ಸರ್ ಅಂತಲೇ ಬರ್ತದೆ. ಫೋರ್ತಲ್ಲಿ, ಹರ್ಮಿಟ್ಸ್ ಆರ್ ವೈಸ್ ಮೆನ್, ಹೌ ದೇ ಅಕ್ವೈರ್ ದೇರ್ ವಿಸ್ಡಮ್ ನೋ ಒನ್ ಕ್ಯಾನ್ ಟೆಲ್. ಇಲ್ಲಿ ವೈಸ್ ಇತ್ತು, ಇದ್ರ ಕರೆಕ್ಟ್ ಫಾರ್ಮು ಈ ಕಡೆ ವೈಸ್ ಬರ್ತದ, ಈ ಕಡೆ ವಿಸ್ಡಮ್ ಅಂತಕ್ಕದ್ದನ್ನು ಬರ್ತದ. ಫಿಫ್ತಲ್ಲಿ, ಇಟ್ ಈಸ್ ನಾಟ್ ನೆಸಸರಿ ದ್ಯಾಟ್ ನೆಸಸಿಟಿ ಶುಡ್ ಆಲ್ವೇಸ್ ಬಿ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಕೇಳಿದ್ದಾರೆ. ಇಲ್ಲಿ ನೆಸಸರಿ ಅಂತದ. ಸೊ ಫಸ್ಟ್ ಒನ್ ನೆಸಸರಿ, ಸೆಕೆಂಡ್ ಒನ್ ನೆಸೆಸಿಟಿ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಸಿಕ್ಸ್ದಲ್ಲಿ, ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಟು ಮೇಕ್ ಜಗದೀಶ್ ಕ್ಯಾಪ್ಟನ್ ಆಫ್ ದ ಟೀಮ್. ದ ಡಿಸಿಷನ್ ಈಸ್ ಲೈಕ್ಲಿ ಟು ಪ್ಲೀಸ್ ಎವ್ರಿ ಒನ್. ಇಲ್ಲಿ ಡಿಸೈಡ್ ಅದ, ಡಿಸೈಡೆಡ್ ಮತ್ತು ಡಿಸಿಷನ್ ಅಂತಕ್ಕಂಥ ಉತ್ತರವನ್ನು ತುಂಬಬೇಕು. ಸೆವೆಂತಲ್ಲಿ, ಆಸ್ಕಿಂಗ್ ಫಾರ್ ಫಾರ್ಗ್ಯೂನೆಸ್ ಈಸ್ ಆ್ಯಸ್ ನೋಬಲ್ ಆ್ಯಸ್ ವಿಲ್ಲಿಂಗ್ನೆಸ್ ಫಾರ್ ಅ ಫಾರ್ಗ್ಯೂ ಅಂತ ಇದೆ. ಸೊ ಇಲ್ಲಿ ಫಾರ್ಗ್ಯೂ ಕೊಟ್ಟಿದ್ರು. ಸೊ ಏನಾಗ್ತದಪ್ಪ ಅಂದ್ರೆ ಫಾರ್ಗ್ಯೂನೆಸ್ ಮತ್ತು ಫಾರ್ಗ್ಯೂ ಅಂತ ಬರೆದ್ರೆ ಸಾಕು. ಇನ್ನು ಸೆಕೆಂಡಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಆಲ್ರೆಡಿ ನಿಮಗೆ ಭಾಳಷ್ಟು ವರ್ಡ್ಸ್ಗಳನ್ನು ಕೊಟ್ಟಿದ್ರು ಅವರು. ಸೊ ಅವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಪ್ಯಾಸೇಜಲ್ಲಿ ಅವುಗಳನ್ನು ನಂಬರ್ಸ್ಗಳನ್ನು ಬರಿಬೇಕಾಗಿತ್ತು. ಸೊ ಫಸ್ಟ್ ಯಾವುದಿದೆ ಅನ್ನೋದನ್ನು, ಸೊ ಆಲ್ರೆಡಿ ಈ ನಂಬರ್ಸ್ಗಳನ್ನು ತಾವು ಸ್ವಲ್ಪ ನೆನಪಿಟ್ಕೊಡ್ರಿ. ಅಂದರೆ ನಾನು ಏನು ಮಾಡಿದ್ದೀನಿ, ಫಸ್ಟ್ ಅಂದರೆ ವಿಯರ್ ಆಫ್, ಸೆಕೆಂಡ್ ನೂನ್ ಫಾರ್, ಥರ್ಡ್ ಟಯರ್ಡ್ ಆಫ್, ಫೋರ್ತ್ ಲುಕ್ ಆಫ್ಟರ್, ಫಿಫ್ತಲ್ಲಿ ಏನಿದೆ ಮೇಕಪ್ ಪೀಸ್ ಅಂತ ಇದೆ, ಸಿಕ್ಸ್ದಲ್ಲಿ ಪೂರ್ಡ್ ಇನ್ ಇದೆ, ಸೆವೆಂತಲ್ಲಿ ಲುಕ್ಡ್ ಆಫ್ಟರ್, ಏಟ್ದಲ್ಲಿ ಕೇಮ್ ಅರೌಂಡ್ ಅಂತ ತುಂಬಿದ್ದೀನಿ. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಲ್ಲಿ ಆ ವರ್ಡ್ಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಫಿಫ್ತ್ ಅದ, ಸಿಕ್ಸ್ತ್, ಸೆವೆಂತ್, ಏಟ್ತನ್ನು ತುಂಬಬೇಕು. ಒನ್ ಇದ್ದಲ್ಲಿ ವಿಯರ್ ಆಫ್, ಸೆಕೆಂಡಲ್ಲಿ ನೂನ್ ಫಾರ್, ಥರ್ಡ್ ಟಯರ್ಡ್ ಆಫ್, ಫೋರ್ತ್ ಲುಕ್ ಆಫ್ಟರ್, ಫಿಫ್ತಲ್ಲಿ ಮೇಕ್ ಪೀಸ್, ಸಿಕ್ಸ್ತಲ್ಲಿ ಫೋರ್ಡ್ ಇನ್, ಸೆವೆಂತ್ ಲುಕ್ಡ್ ಆಫ್ಟರ್, ಏಟ್ ಕೇಮ್ ಅರೌಂಡ್ ಅಂತಕ್ಕಂಥದ್ದು ಉತ್ತರ ಇತ್ತು. ಮುಂದೆ ಹೋಗೋಣ. ಟಾಸ್ಕ್ 1ನಲ್ಲಿ ರೀಡ್ ದಿ ಫಾಲೋವಿಂಗ್ ನ್ಯೂಸ್ ಐಟಮ್ ದ್ಯಾಟ್ ಅಪಿಯರ್ಡ್ ಇನ್ ಅ ನ್ಯೂಸ್ ಪೇಪರ್ ಅಂತ ಇತ್ತು. ಸೊ ಇಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಇದನ್ನು ಬರಿಬೇಕಿತ್ತು. ಸೊ ಆನ್ಸರ್ ಏನಾಗಿದೆ ಅಂದರೆ ಇಲ್ಲಿ ಕೊಟ್ಟಿದ್ದೀನಿ. ಅ ಸ್ಮಾರ್ಟ್ ಸ್ಕೂಲ್ ಗೋಯಿಂಗ್ ಬಾಯ್ ವಾಸ್ ಕಿಡ್ನ್ಯಾಪ್ಡ್ ಬೈ ಸಮ್ ರೋಗ್ಸ್ ಎಂಗೇಜ್ಡ್ ಇನ್ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್. ದ ಇನ್ಸಿಡೆಂಟ್ ವಾಸ್ ಸೀನ್ ಬೈ ಅ ಫ್ಯೂ pedestrians who requested some youth standing nearby to save the boy. The boy was saved by the youth who ran after the rogues. The bravery of the youth was appreciated by the onlookers ಅಂತಕ್ಕದ್ದನ್ನು ನೀವು ಬರೆದ್ರೆ ಸಾಕು. ಇನ್ನು ಟಾಸ್ಕ್ 2ದಲ್ಲಿನೂ ಕೂಡ ನಿಮ್ಗೆ ಏನು ಕೇಳಿದ್ರು, ಆಲ್ರೆಡಿ ಬ್ರ್ಯಾಕೆಟಲ್ಲಿ ಇದೆ, ಕರೆಕ್ಟ್ ವರ್ಬ್ ಫಾರ್ಮನ್ನು ತುಂಬಲಿಕ್ಕೆ ಹೇಳಿದರು. ಇಲ್ಲಿ ಅಬ್ಸರ್ವ್ ಅಂತ ಕೊಟ್ಟಿದ್ರು, ಅಬ್ಸರ್ವ್ಡ್ ಅಂತ ಬರಿಬೇಕಿತ್ತು. ಪ್ಲ್ಯಾಂಟ್ ಅದ, ಪ್ಲ್ಯಾಂಟೆಡ್ ಅಂತ ಬರಿಬೇಕು. ಗಿವ್ ಅದ, ಗಿವನ್ ಅಂತ ಇತ್ತು. ಟೆಲ್ ಅದ, ಟೋಲ್ಡ್ ಅಂತಕ್ಕಂಥ ಕರೆಕ್ಟ್ ವರ್ಬ್ ಫಾರ್ಮನ್ನು ಬರೆದು ಪ್ಯಾಸೇಜನ್ನು ನೀವು ಕಂಪ್ಲೀಟನ್ನು ಮಾಡಿಕೊಡಬೇಕಿತ್ತು. ಇನ್ನು ಪ್ರಾಕ್ಟೀಸ್ ರೈಟಿಂಗ್ಗೆ ಹೋಗೋಣ. ಇಲ್ಲೇನದ ಅಂದ್ರೆ ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ರೈಟ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಅಂತ ಇದೆ. ಒಂದು ಕ್ಲೂ ಅದ, ಆಲ್ರೆಡಿ ಕ್ಲೂ ಕೊಟ್ಟಿದ್ದಾರೆ. ಅ ಸ್ಮಾಲ್ ರೌನ್ಲಿ ರೈಲ್ವೆ ಸ್ಟೇಷನ್ ಆಫ್ ಅ ರಿಮೋಟ್ ವಿಲೇಜ್, ಬ್ಯಾಡ್ ಇಂಟರ್ನೆಟ್, ಡಾಗ್ಸ್ ಹೌಲಿಂಗ್, ನೋ ಲೈಟ್ಸ್, ಅ ಪ್ಯಾಸೆಂಜರ್ ವೇಟಿಂಗ್ ಫಾರ್ ದ ಟ್ರೈನ್ ಅರೈವ್ಸ್, gets into the compartment, only one traveler is there, he asks the new
incumbent if he believed in ghosts. This man says no, the other traveler disappears ಅಂತ ಇದೆ. ಇದನ್ನೇ ನಿಮಗೆ ಒಂದು ಕತೆ ಮಾಡ್ಲಿಕ್ಕೆ ಹೇಳಿದ್ರು. ಏನಿತ್ತಪ್ಪ ಅಂದರೆ ಹೀಗೂ ಬರಿಬೋದು. ದೇರ್ ವಾಸ್ ಅ ಸ್ಮಾಲ್ ಲೋನ್ಲಿ ರೈಲ್ವೆ ಸ್ಟೇಷನ್ ಆಫ್ ಅ ರಿಮೋಟ್ ವಿಲೇಜ್. ದ ಪ್ಯಾಸೆಂಜರ್ಸ್ ವೇರ್ ವೆರಿ ಫ್ಯೂ. ಒನ್ ಬ್ಯಾಡ್ ವಿಂಟರ್ ನೈಟ್ ಅ ಪ್ಯಾಸೆಂಜರ್ ಕೇಮ್ ಆ್ಯಂಡ್ ಸ್ಯಾಟ್ ಆನ್ ದ ಬೆಂಚ್. ದೇರ್ ವಾಸ್ ನೋ ಲೈಟ್ ಆ್ಯಂಡ್ ಡಾಗ್ಸ್ ವೇರ್ ಹೌಲಿಂಗ್. That passenger was waiting for the train. When the train arrived, he got into the compartment. There was only one passenger sitting on the seat. That a traveler asked the new traveler if he believed in ghosts. The traveler says no. Within a fraction of minute, the passenger disappeared. Now, the traveler was very much astonished and little bit ಫ್ರೈಟರ್ನ್ ಅಂತಕ್ಕಂಥದ್ದು ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ದ 3 ಕ್ವಶನ್ಸ್ನಲ್ಲಿ ಇರ್ತಕ್ಕಂಥದ್ದು ವೊಕ್ಯಾಬುಲರಿ ಎಕ್ಸರ್ಸೈಸು ಮತ್ತು ಪ್ರಾಕ್ಟೀಸ್ ರೈಟಿಂಗಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀರಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದ ಅಂತ ಹೇಳ್ತಾ, ನಿಮ್ಮ ಏನಾದರೂ ಡೌಟ್ ಅನಿಸಿದರೆ ಸೊ ತಾವು ಖಂಡಿತವಾಗಿ ಏನು ಮಾಡ್ಬೋದು, ಕಮೆಂಟಲ್ಲಿ ಕೊಡ್ಬೋದು. ಸೊ ಖಂಡಿತವಾಗಿ ಆ ಕಮೆಂಟ್ಗಳಿಗೆ ಓದಿ ನಾವುಗಳು ಕೂಡ ಏನು ಮಾಡ್ತೀವಿ, ರಿಪ್ಲೈಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಸೊ ನೆಕ್ಸ್ಟ್ ಮತ್ತೆ ನಮ್ಮ ವಾಟ್ಸಪ್ ಚಾನಲ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ. ಅದರ ಲಿಂಕನ್ನು ಸಹಿತ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ನೀವುಗಳು ಕೂಡ ಖಂಡಿತವಾಗಿ ಅವುಗಳಿಗೂ ಕೂಡ ಹೋಗಿ ನೋಡಿ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗ್ತಾವೆ. ಪ್ರತಿ ಪಾಠದ ಉತ್ತರಗಳನ್ನು ಭಾಳ ಸರಳವಾಗಿ ಕೊಟ್ಟಿದ್ದೀವಿ, ಸುಲಭವಾಗಿ ಕೊಟ್ಟಿದ್ದೀವಿ. ಉತ್ತಮ ಗುಣಮಟ್ಟದ ಉತ್ತರಗಳು ನಿಮಗಾಗಿ ವೆಯ್ಟ್ ಮಾಡಕತ್ತಾವ. ಇನ್ಯಾಕೆ ತಡ ಮಾಡ್ತೀರಿ, ಜಸ್ಟ್ ಹೋಗ್ರಿ ನೋಡ್ರಿ ಅಂತ ಹೇಳ್ತಾ ಮ್ಯಾಥಮೆಟಿಕ್ಸ್ ಒಂದನ್ನು ಬಿಟ್ಟು, ಓಕೆ, ಮ್ಯಾಥ್ಸ್ ಸಬ್ಜೆಕ್ಟ್ ಒಂದನ್ನು ಬಿಟ್ಟು ನಾವೇನು ಮಾಡಿದ್ದೀವಿ, ಆಲ್ಮೋಸ್ಟ್ ಆಲ್ ಕವರ್ ಮಾಡಿದ್ದೀವಿ. ಎಲ್ಲ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಸೊ ಅವುಗಳನ್ನು ನೋಡಿದರೆ ಸಾಕು, ಖಂಡಿತ ನಿಮಗೆ ಒಳ್ಳೆಯ ಒಂದು ಕ್ವಾಲಿಟಿ ಆನ್ಸರ್ಸ್ಗಳು ಸಿಗ್ತಾವೆ. ಸೊ ಇನ್ನೂ ನಿಮಗೆ ಏನಾದರೂ ಬೇಕಾಗಿರೋದನ್ನು ಕಮೆಂಟಲ್ಲಿ ಕೊಟ್ಟರೆ ಸೊ ಯಾವೆಲ್ಲ ಮಾಹಿತಿಗಳಿದ್ದಾವೆ ಅನ್ನೋದನ್ನು ನಾವು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಕಮೆಂಟ್ಗಳನ್ನು ಕೊಡ್ತಾಯಿರಿ, ನಿಮ್ಮ ಕಮೆಂಟ್ಗಳನ್ನು ಓದ್ತೀವಿ, ನೋಟಿಸ್ ಮಾಡ್ತೀವಿ. ಸೊ ಜೊತೆಗೆ ನಮಗೂ ಕೂಡ ಗೊತ್ತಾಗುತ್ತೆ ವಿಡಿಯೋಗಳನ್ನು ಇನ್ನೂ ಹೇಗೆ ನಿಮಗೆ ಕೊಡಬೇಕು ಅಂತ. ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.